ಮುಂದಿನದು 48ನೆಯ ಶ್ಲೋಕ. ತಸ್ಮಿನ್ ಉಪಾಯ ಸರ್ವೇನಃ ಕ್ರೂರೇ ಪ್ರತಿಹತ ಕ್ರಿಯಾಃ ವೀರ್ಯವಂತಿ ಔಷಧಾನೀವ ವಿಕಾರೇ ಸಾನ್ನಿಪಾತಿಕೆ. ಪದವಿಭಾಗ. ತಸ್ಮಿನ್ ಉಪಾಯಾಃ ಸರ್ವೇ ನಃ ಕ್ರೂರೇ ಪ್ರತಿಹತ ಕ್ರಿಯಾಃ ವೀರ್ಯವಂತಿ ಔಷಧಾನಿ ಇವ ವಿಕಾರೇ ಸಾನ್ನಿಪಾತಿಕೆ. ಈ ಶ್ಲೋಕದಲ್ಲಿ ಬೃಹಸ್ಪತಿಗಳು ಎಲ್ಲ ದೇವತೆಗಳ ಪರಿಶ್ರಮ ಹೇಗೆ ವಿಫಲವಾಯಿತು ಅನ್ನೋದನ್ನ ಸುಂದರವಾಗಿ ಮತ್ತು ಸಾರಯುಕ್ತವಾಗಿ ಹೇಳ್ತಾ ಇದ್ದಾರೆ. ತಸ್ಮಿನ್ ಉಪಾಯಾಹ ಸರ್ವೇನಃ, ನಮ್ಮ ಎಲ್ಲ ಉಪಾಯಗಳು ಅಂದ್ರೆ ಅಲ್ಲಿ 4 ಉಪಾಯಗಳನ್ನ ಅರ್ಥಶಾಸ್ತ್ರದಲ್ಲಿ ಕೌಟಿಲ್ಯ ಹೇಳ್ತಾನೆ ಮತ್ತು ಪ್ರಾಚೀನ ಕೆಲವೊಂದು ಗ್ರಂಥಗಳಲ್ಲೂ ಉಲ್ಲೇಖ ಇದೆ. ಮೊದಲನೇದು ಸಾಮ, ಭೇದ, ದಾನ, ದಂಡ. ಸಾಮ ಅನ್ನುವಂಥದ್ದು ಮೃದುವಾಗಿ, ನಯವಾಗಿ, ಗೌರವಪೂರ್ಣವಾಗಿ, ವಿನಯದಿಂದ, ಮನಮುಟ್ಟುವಂತೆ ಹೇಳುವಂಥದ್ದು. ಇದು ಸಾಮ. ಇದು ಫಸ್ಟ್ ಮೆಥಡ್. ಭೇದ, ಇಬ್ರು ವಿದ್ಯಾರ್ಥಿಗಳು ಅಥವಾ ಇಬ್ರು ಮಕ್ಕಳು ಒಟ್ಟಿಗೆ ಸೇರಿ ಯಾವುದೋ ಒಂದು ತುಂಟಾಟ ಮಾಡ್ತಾ ಇದ್ದಾರೆ ಅಂದ್ರೆ ಅವರಲ್ಲಿ ಭೇದವನ್ನು ಉಂಟು ಮಾಡಿದ್ರೆ ಸಾಮಾನ್ಯವಾಗಿ ಆ ತುಂಟಾಟಿಕೆ ಕಡಿಮೆ ಆಗ್ತದೆ. ಸೊ ಇದು ಭೇದೋಪಾಯ ಅಂತ ಕರೀತಾರೆ. ದಾನ, ನೀನು ಈ ಸಲ ಫಸ್ಟ್ ರ್ಯಾಂಕ್ ಬಂದ್ರೆ ಅಥವಾ ಈ ಸಲ ಒಳ್ಳೆ ಮಾರ್ಕ್ ತೆಗೆದುಕೊಂಡ್ರೆ ಅಥವಾ ನೀನು ಈ ರೀತಿ ಒಳ್ಳೆಯದಾಗಿ ನಡ್ಕೊಂಡ್ರೆ ನಿನಗೆ ಈ ಒಂದು ಗಿಫ್ಟ್ ಕೊಡ್ತೇನೆ, ಉಪಾಯನವನ್ನ ಕೊಡ್ತೇನೆ. ಈ ತರದ್ದು ಯಾವ್ದಾದ್ರೂ ಒಂದು ಆಮಿಷವನ್ನ ಹೇಳುವಂಥದ್ದು. ಅವ್ರಿಗೆ ಬೇಕಾದಂತಹ ಸಿಹಿ ತಿಂಡಿನೋ ಅವ್ರಿಗೆ ಯಾವ್ದು ಇಷ್ಟನೋ ಅದನ್ನ ಮಾಡ್ತೇನೆ ಅಂತ ಹೇಳಿದಾಗ ಅದರಿಂದ ಪ್ರೇರಿತರಾಗಿ ಅವರು ಅಭೀಷ್ಟವಾದಂತಹ ಕಾರ್ಯಸಿದ್ಧಿಯನ್ನ ಮಾಡಲಿಕ್ಕೆ ಸಮರ್ಥರಾಗ್ತಾರೆ. ಇದು ದಾನ ಉಪಾಯ ಅಂತ ಕರೆಸ್ಕೊಳ್ತದೆ. 4ನೇದು ದಂಡ. ದಂಡಂ ದಶಗುಣಂ. ಈ 3 ಕೆಲಸ ಮಾಡದೇ ಇದ್ದಾಗ ಆಗ ದಂಡೋಪಾಯವನ್ನೇ ಬಳಸಬೇಕಾಗ್ತದೆ. ಇದು ಲೋಕದಲ್ಲಿರುವಂತಹ ನಿಯಮವೂ ಹೌದು ಮತ್ತು ಶಾಸ್ತ್ರದಲ್ಲಿ ಅರ್ಥಶಾಸ್ತ್ರ ಮುಂತಾದ ಕಡೆ ಉಲ್ಲೇಖ ಮಾಡಿರುವಂತಹ ನಿಯಮ ಹೌದು. ಈ ದೇವತೆಗಳ ಪರಿಸ್ಥಿತಿಯು ಇದಕ್ಕೆ ಹೊರತಾಗಿಲ್ಲ. ಇವರು ಕೂಡ ತಾರಕಾಸುರನ ತುಷ್ಟಿಗೋಸ್ಕರ, ಸಂಪ್ರೀತಿಗೋಸ್ಕರ ಅನೇಕ ಉಪಾಯಗಳನ್ನು ಮಾಡಿದ್ದಾರೆ. ಎಲ್ಲ ಉಪಾಯಗಳು ಕೂಡ ನ ಕ್ರೂರೇ ಪ್ರತಿಹತ ಕ್ರಿಯಾ, ಅವೆಲ್ಲವೂ ಕೂಡ ನಿಷ್ಪ್ರಯೋಜಕವಾಗಿವೆ, ವಿಫಲವಾಗಿವೆ. ವೀರ್ಯವಂತಿ, ಅದಕ್ಕೆ ಕವಿ ಒಂದು ಒಳ್ಳೆಯ ಉದಾಹರಣೆಯನ್ನು ಕೊಟ್ಟಿದ್ದಾನೆ. ವೀರ್ಯವಂತಿ ಔಷಧಾನೀವ ವಿಕಾರೇ ಸಾನ್ನಿಪಾತಿಕೆ. ವೀರ್ಯವಂತಿ ಔಷಧಾನಿ ಇವ. ಹೇಗೆ ನಮ್ಮ ಪ್ರಯತ್ನಗಳು ವಿಫಲವಾಗಿವೆ ಅನ್ನೋದಕ್ಕೆ ಕವಿ ಹೇಳುವುದು ಸಾನ್ನಿಪಾತಿಕ ಜ್ವರ ಅನ್ನುವಂತಹ ಒಂದು ಜ್ವರದ ಉಲ್ಲೇಖವನ್ನು ಮಾಡ್ತಾ ಇದ್ದಾನೆ. ಇದಕ್ಕೆ ಯಾವುದೇ ಮದ್ದು ಕೊಟ್ಟರು ಈ ಜ್ವರದಿಂದ ಪರಿಹಾರವನ್ನ ಕಂಡುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇದು ಬಂದರೆ ಮೃತ್ಯುವೇ ಅನ್ನುವಷ್ಟರ ಮಟ್ಟಿಗೆ ಅದು ಅಷ್ಟೊಂದು ತೀವ್ರತರವಾದಂತಹ ಒಂದು ರೋಗ ಅಂತ ಹೇಳಲ್ಪಟ್ಟಿದೆ. ಸಾನ್ನಿಪಾತಿಕೆ ವಿಕಾರೇ ಸತಿ. ಈ ಸಾನ್ನಿಪಾತಿಕ ಜ್ವರ ಬಂದರೆ ಎಂಥ ಔಷಧಿ ಕೊಟ್ಟರೂ ಕೂಡ ಅದು ಗುಣ ಆಗುವುದಿಲ್ಲ. ಆ ಥರ ನಾವು ಎಷ್ಟೇ ವಿಧವಾದಂತಹ ಪ್ರಯತ್ನ ಮಾಡಿದ್ರೂ ಕೂಡ ತಾರಕಾಸುರನ ಉಪಟಳ ಕಡಿಮೆ ಆಗಲಿಲ್ಲ ಎಂಬುದು ಸಾರಾಂಶ. Here in 48th shloka, the
teacher of all the gods, Brihaspati, narrates the efforts taken by them. In a nutshell, he says, despite our efforts, Sama, Bheda, Dana, Danda, all four kinds of efforts, we were totally helpless. Our efforts went in vain. We could not make any impact on Tarakasura. Neither we were successful nor we were able to reduce our miseries. It continues. Tarakasura's atrocities continue unabated. So that here the poet gives a beautiful simile. He says, in the case of Sannipatika Jvara, in the case of Sannipatika fever, even the best of the medicines will fail. That is the experience in the field of medicine. Similarly, in the case of Tarakasura, all our efforts are unuseful. अष्टचत्वारिंशत्तमे श्लोके इदं कथितं यत् तारकासुरः कथम् अस्मान् पीडयति, के उपायाः अस्माभिः आश्रिताः, सामभेद दानदण्डादि उपायैः अपि वयं कथं विफलाः अभूम, यथा सान्निपातिके ज्वरे संजाते न कोऽपि औषधः, न कोऽपि उपायः, न किमपि औषधं साहाय्यकं यथा भवति, तथैव एतस्य विचारे वयं निष्फलाः अभूम, निष्फलाः जायेम। अन्ते पुनरेकवारं श्लोकः पठ्यते। तस्मिन्नुपायाः सर्वे नः क्रूरे प्रतिहतक्रियाः वीर्यवन्ति औषधानीव विकारे सान्निपातिके। 49 जयाशा यत्र चास्माकं प्रतिघातोत्थितार्चिषा हरिचक्रेण तेनास्य कंठे निष्कमिवार्पितम्। पदविभाग। जयाशा यत्र च अस्माकं प्रतिघात उत्थित अर्चिषा, प्रतिघातोत्थितार्चिषा हरिचक्रेण तेन अस्य कंठे निष्कम इव अर्पितम्। अन्वयः यत्र अस्माकं जयाशा प्रतिघातोत्थितार्चिषा तेन हरिचक्रेण अस्य कंठे निष्कम अर्पितमिव। ಈ ಶ್ಲೋಕದಲ್ಲಿ ಬೃಹಸ್ಪತಿ ದೇವತೆಯು ದೇವತೆಗಳ ಕೊನೆಯ ಆಶಾ ಕಿರಣವನ್ನು ಕೂಡ ವರ್ಣಿಸ್ತಾ ಅದು ಹೇಗೆ ನಿಷ್ಫಲವಾಯಿತು, ನಿಷ್ಪ್ರಯೋಜಕವಾಯಿತು ಅಂತ ಹೇಳ್ತಾ ಇದ್ದಾರೆ. ಎಲ್ಲ ದೇವತೆಗಳಿಗೂ ಕೂಡ ಶ್ರೀಹರಿಯ ಕೈಯಲ್ಲಿರುವಂತಹ ಸುದರ್ಶನ ಚಕ್ರದ ಬಗ್ಗೆ ಎಲ್ಲಿಲ್ಲದ ಒಂದು ನಂಬಿಕೆ, ಭರವಸೆ, ಅದರಿಂದಲಾದ್ರೂ ಈ ತಾರಕಾಸುರನ ವಧೆ ಆಗಬಹುದು, ಅದಕ್ಕೆ ಅಂಥ ಒಂದು ಶ್ರೇಯಸ್ಸಿದೆ, ಯಶಸ್ಸಿದೆ, ಅದು ಹಿಂದೆ ಅನೇಕ ದುಷ್ಟರನ್ನ ಸಂಹರಿಸಿದಂತಹ ಕೀರ್ತಿ ಅದಕ್ಕಿದೆ ಅಂತ ಹೇಳಿ ಭಾವಿಸ್ತಾ ಅದರ ಕಡೆ ಆಸೆಯ ಕಣ್ಣೋಟದಿಂದ ನೋಡ್ತಾ ಇರ್ತಾರೆ. ಜಯಾಶಾ ಯತ್ರ ಚಾಸ್ಮಾಕಂ, ಯಾವ ಸುದರ್ಶನ ಚಕ್ರವನ್ನು ನೋಡಿ ಇವರ ಮನಸ್ಸಿನಲ್ಲಿ ಇನ್ನೂ ಆಸೆಯ ಒಂದು ಭಾವನೆ ಮೂಡ್ತಾ ಇರುತ್ತೋ
ಅಂಥ ಸಂದರ್ಭದಲ್ಲಿ ಪ್ರತಿಘಾತ ಉತ್ಥಿಚಾರ್ಚಿಷಾ. ಆದ್ರೆ ಅಂತಹ ಸುದರ್ಶನ ಚಕ್ರವೂ ಕೂಡ ತಾರಕಾಸುರನ ವಿಷಯದಲ್ಲಿ ಮೌನವನ್ನ ತಾಳಿತ್ತು. ಏನು ಅವನ ವಿಚಾರದಲ್ಲಿ ಪ್ರತಿರೋಧವನ್ನು ಒಡ್ಡುವುದಾಗ್ಲಿ ಅಥವಾ ಅವನ ಹನನ ಮಾಡುವುದಾಗ್ಲಿ ಮಾಡಲಿಲ್ಲ. ಹರಿಚಕ್ರೇಣ ತೇನಾಸ್ಯ ಕಂಠೆ ನಿಷ್ಕಮಿವ ಅರ್ಪಿತಂ. ಕಂಠೆ ನಿಷ್ಕಮಿವ ಹರಿಚಕ್ರೇಣ ಅರ್ಪಿತಂ. ಮಹಾವಿಷ್ಣುವಿನ ಸುದರ್ಶನ ಚಕ್ರವನ್ನ ತಾರಕಾಸುರ ತನ್ನ ಕಂಠಾಭರಣವಾಗಿ ಮಾಡಿಕೊಂಡಿದ್ದಾನೆ. ಯಾರ ಕಂಠವನ್ನ ಶಿರವನ್ನ ಛೇದನ ಮಾಡಬೇಕಾಗಿತ್ತು ಅಂತಹ ಪರಮದುಷ್ಟನಾದ ತಾರಕಾಸುರನಿಗೆ ಇದು ಕಂಠಾಭರಣವಾಗಿ ರಾರಾಜಿಸ್ತಾ ಇದೆ. ಇದಕ್ಕಿಂತ ನಮ್ಮ ದುಸ್ಥಿತಿ ಬೇಕೆ ಅಂತ ಹೇಳಿ ಬೃಹಸ್ಪತಿ ದೇವತೆಗಳು ಹೇಳ್ತಾ ಇದ್ದಾರೆ. ನಿಷ್ಕಮಿವ ಸ್ಥಿತಂ. ನಿಷ್ಕಂ ಅಂದ್ರೆ ಸ್ವರ್ಣಾಭರಣಂ. ಸಾಮಾನ್ಯವಾಗಿ ಕಂಠಕ್ಕೆ, ಅದರಲ್ಲೂ ಹೆಣ್ಮಕ್ಕಳಿಗೆ ಕಂಠಕ್ಕೆ ಸ್ವರ್ಣಾಭರಣಗಳನ್ನ ಅಥವಾ ಸ್ವರ್ಣದ ವಿಭಿನ್ನ ತೊಡುಗೆಗಳನ್ನ ಹಾಕೊಳ್ಳುವುದು ಒಂದು ಇಷ್ಟವಾದಂತಹ ವಿಚಾರ. ಈ ತಾರಕಾಸುರನ್ನು ಸುದರ್ಶನ ಚಕ್ರವನ್ನೇ ತನಗೆ ಕಂಠಾಭರಣವಾಗಿ ಧರಿಸಿಕೊಂಡು ಕುಳಿತಿದ್ದಾನೆ. ಇಷ್ಟು ದುಸ್ಥಿತಿಯಲ್ಲಿ ನಾವಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಹಿಯರ್ ಇನ್ 49th ಶ್ಲೋಕ, the guide of gurus, Brihaspati Devata explains symbolically how they are in a desperate situation. The last ray of hope is Sudarshana Chakra of Mahavishnu. Even such powerful weapon of Lord Vishnu, Mahavishnu, has become an ornament around the neck of Tarakasura. The Sudarshana Chakra has completely silent, could not do anything in the case of Tarakasura. With such surrendering, we did not have any hope or aspirations to win over such a powerful enemy, Tarakasura. 59 श्लोके कथितम् अस्ति यत् महाविष्णोः महापराक्रमवत् आयुधं सुदर्शनचक्रम् अपि तारकासुरेण स्वाधीनीकृतम्. सः तत् आयुधं स्वकण्ठाभरणरूपेण उपयुञ्जते. सुदर्शनचक्रं सर्वसमर्थम् इति प्रतीतं यदस्ति तद्विरुद्धमेव इदानीं लोके दृश्यते. तादृशी दुस्थितिः, दुरवस्था प्राप्ता अमराणाम्. श्लोकः वाच्यते. जयाशा यत्र चास्माकं प्रतिघातोत्थिचार्चिषा हरिचक्रेण तेनास्य कंठे निष्कम इवार्पितम्. ಇಂದಿನ ಚರ್ಚೆಯ ಕೊನೆಯ ವಿಷಯ, ಕೊನೆಯ ಶ್ಲೋಕ. ತದೀಯಾಹ ತೋಯದೇಶು ಅದ್ಯ ಪುಷ್ಕರಾವರ್ತಕಾದಿಷು ಅಭ್ಯಸ್ಯಂತಿ ತಟಾಘಾತಂ ನಿರ್ಜಿತೈಃ ಆವತಾಗಜಾಃ. ಪದವಿಭಾಗ. ತದೀಯಾಹ ತೋಯದೇಶು ಅದ್ಯ ಪುಷ್ಕರಾವರ್ತಕಾದಿಷು ಅಭ್ಯಸ್ಯಂತಿ ತಟಾಘಾತಂ ನಿರ್ಜಿತೈಃ ನಿರ್ಜಿತ ಐರಾವತಾಃ ಗಜಾಃ.
ಪದವಿ ಭಾಗ ಅಲ್ಲಿ ನಿರ್ಜಿತ ಐರಾವತಾಹ ಗಜಾಹ, ಒಂದೇ ಪದ, ನಿರ್ಜಿತ ಐರಾವತಾಹ ಗಜಾಹ. ಇಲ್ಲಿ ಸಾಮಾನ್ಯವಾಗಿ ಯಾವ ಪ್ರಮುಖನ ವಿಜಯವಿರ್ತದೋ ಅವನ ಅನುಯಾಯಿಗಳು ಕೂಡ ಅದೇ ರೀತಿಯ ದರ್ಪವನ್ನ, ಅಹಂಕಾರವನ್ನ ತೋರ್ತಾ ಇರ್ತಾರೆ. ಅಥವಾ ನಮ್ಮದೇ ಶಾಸನ ಇದೆ ಅನ್ನುವಂತೆ ಅವರು ಪರಿಭಾವಿಸ್ತಾರೆ. ಈಗ ಉದಾಹರಣೆಗೆ ಈಗಿನ ಪ್ರಸಕ್ತ ಸನ್ನಿವೇಶ, ಒಂದೆರಡು ದಿನಗಳ ರಾಜಕೀಯ ವಿದ್ಯಮಾನವನ್ನ ಗಮನಿಸಿದ್ರೆ, ಕರ್ನಾಟಕದಲ್ಲಿ ಮುಖ್ಯಮಂತ್ರಿಗಳ ಪರಿವರ್ತನೆ ಆದ ಕೂಡಲೇ ನೂತನ ಮುಖ್ಯಮಂತ್ರಿಗಳ ಅನುಯಾಯಿಗಳು ಕೂಡ ತಮ್ಮದೇ ಅಧಿಕಾರ ಬಂದಿದೆ ಎನ್ನುವಂತೆ ಮಾತನಾಡುತ್ತಿದ್ದಾರೆ, ವ್ಯವಹರಿಸ್ತಾ ಇದ್ದಾರೆ. ಇಲ್ಲಿ ಕವಿ ಇದನ್ನ ಸೂಚ್ಯವಾಗಿ ಹೇಳಿದ್ದಾನೆ. ತುಂಬಾ ಸುಂದರವಾಗಿದೆ ಈ ಶ್ಲೋಕ. ಈ ಮದಗಜಗಳು ತದೀಯಾಹ ತೋಯದೇಶು ಅದ್ಯ. ತೋಯದ ಅಂದ್ರೆ ಮೇಘಗಳು. ತೋಯಂ ದದಾತಿ ಇತಿ ತೋಯದ. ತೋಯ ಅಂದ್ರೆ ನೀರು, ತೋಯಂ ದದಾತಿ ನೀರನ್ನ ಕೊಡುವಂಥವು, ನೀರನ್ನ ಕೊಡುವಂಥವು ಮೇಘಗಳು. ಈ ಮೇಘಗಳಲ್ಲಿ ತದೀಯಾಹ ತೋಯದೇಶು ಅದ್ಯ ಪುಷ್ಕರಾವರ್ತಕಾದಿಷು. ಈ ಪುಷ್ಕರ ಮುಂತಾದಂತಹ ಸ್ಥಾನಗಳಲ್ಲಿ ಯಾವ ಐರಾವತ ಇವುಗಳೆಲ್ಲ ಸ್ನಾನ ಮಾಡ್ತಾ ಇದ್ವೋ, ಜಲಕ್ರೀಡೆಯನ್ನ ಮಾಡ್ತಾ ಇದ್ವೋ, ಅಂತಹ ಸಂದರ್ಭದಲ್ಲಿ ಪುಷ್ಕರಾವರ್ತಿಕಾದಿಷು ಅಭ್ಯಸ್ಯಂತಿ ತಟಾಘಾತಂ ನಿರ್ಜಿತೈರಾವತಾಹ ಗಜಾಃ. ಈ ರಾಕ್ಷಸನಾದಂತಹ ತಾರಕಾಸುರನ ಮದಗಜಗಳು ಐರಾವತಗಳ ಮೇಲೆ ಆಕ್ರಮಣ ಮಾಡಿ, ಐರಾವತ ಮುಂತಾದಂತಹ ದೇವ ಯಾನಗಳ ಅವುಗಳ ಮೇಲೆ ಆಕ್ರಮಣ ಮಾಡಿ ತಮ್ಮ ದರ್ಪವನ್ನ ತೋರ್ತಾ ಇತ್ತು. ಇವುಗಳಿಂದ ಏನ್ ಗೊತ್ತಾಗ್ತದೆ ಅಂದ್ರೆ, ದೇವತೆಗಳು ಉನ್ನತವಾದಂತಹ ಸ್ಥಾನದಲ್ಲಿದ್ದಾಗ ಮಾತ್ರ ಅವರಿಗೆ ಮರ್ಯಾದೆ ಸಿಗ್ತಾ ಇತ್ತು, ಗೌರವ ಸಿಗ್ತಾ ಇತ್ತು, ಅವರ ಮಾತಿನಂತೆ ಕೆಲಸಗಳಾಗ್ತಾ ಇತ್ತು. ಯಾವಾಗ ಆ ಸ್ಥಾನದಿಂದ ಅವರು ಭ್ರಷ್ಟರಾದ್ರೋ ಆ ಕ್ಷಣದಲ್ಲಿಯೇ ಅವರಿಗೆ ಗೌರವವೂ ಕಡಿಮೆ ಆಯಿತು ಮತ್ತು ಅವರ ಮಾತಿಗೆ ಬೆಲೆಯೂ ಕಡಿಮೆ ಆಯಿತು. ಹಿತೋಪದೇಶದಲ್ಲಿ ಒಂದು ಒಳ್ಳೆಯ ವಿಚಾರ ಇದೆ. ಸ್ಥಾನಭ್ರಷ್ಟಾಹ ನ ಶೋಭಂತೆ ದಂತಾಹ ಕೇಶಾಹ ನಖಾಹ ನರಾಹ. ದಂತಗಳು, ಹಲ್ಲು ಬಾಯಲ್ಲಿ ಆಯಾ ಸ್ಥಾನದಲ್ಲಿದ್ರೆ ಮಾತ್ರ ಅದಕ್ಕೆ ಸೂಕ್ತವಾದಂತಹ ಬೆಲೆ. ಅದೇ ಹಲ್ಲು ಬಿದ್ದು ಹೋದ್ರೆ ಅದು ನಮ್ಮ ಕೈಯಲ್ಲಿದೆ, ಆ ಕೈಯಲ್ಲಿದ್ದಂತಹ ಹಲ್ಲಿಗೆ ಬೆಲೆ ಇಲ್ಲ. ಅದು ಬಾಯಲ್ಲಿ ದೃಢವಾಗಿ ನಿಂತಾಗ ಅದಕ್ಕೆ ಬೆಲೆ. ದಂತಾಹ ಕೇಶಾಹ, ಕೇಶಗಳು ತಲೆಯಲ್ಲಿ ಇದ್ರೆ ಮಾತ್ರ ಅದಕ್ಕೆ ಬೆಲೆ. ತಲೆಯಿಂದ ಉದುರಿದ ನಂತರ ಆ ಕೇಶಕ್ಕೆ ಬೆಲೆ ಇಲ್ಲ. ದಂತಾಹ ಕೇಶಾಹ ನಖಾಹ ನರಾಹ. ನರಾಹ ನಾಮ ಮನುಷ್ಯ. ಈಗ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿದ ನಂತರ ಮಾಜಿ ಮುಖ್ಯಮಂತ್ರಿಗಳಿಗೆ ಆ ಬೆಲೆ ಇಲ್ಲ, ಆ ಅಧಿಕಾರ ಇಲ್ಲ, ಆ ಗೌರವ ಇರೋದಿಲ್ಲ. ಹಾಗಂತ ಅವರು ಪುನಃ ನಾನು ಅಲ್ಲೇ ಮುಂದುವರಿಬೇಕು ಅಂತ ಹೇಳಿ ವಾಮ ಮಾರ್ಗದಿಂದ ಪ್ರಯತ್ನ ಮಾಡ್ತಾ ಇದ್ರೆ ಅವರಿಗೆ ಗೌರವ ಇರುವುದಿಲ್ಲ. ಆದ್ದರಿಂದ ಆಯಾ ಸ್ಥಾನದಲ್ಲಿ ಇರುವವರೆಗೆ ಮಾತ್ರ ಬೆಲೆ. ಆ ಸ್ಥಾನದಿಂದ ಕೆಳಗಿಳಿದ ಮೇಲೆ ಆ ಸ್ಥಾನದಿಂದ ದೂರ ಉಳಿಬೇಕು ಅಂತ ಹೇಳಿ ನಮ್ಗೆ ಅನೇಕ ಸಂದರ್ಭಗಳಲ್ಲೂ ಲೋಕದಲ್ಲೂ ಗೊತ್ತಾಗ್ತದೆ, ಮತ್ತೆ
ವ್ಯಾವಹಾರಿಕ ವಾಸ್ತವವೂ ಹೌದು. ಆ ಸ್ಥಾನದಲ್ಲಿ ಇಲ್ಲ ಅಂದ್ರೆ ನಾವು ಅಲ್ಲಿಂದ ದೂರ ಇರೋದು ಒಳ್ಳೆಯದು. ಅಭ್ಯಸ್ಯಂತಿ ತಟಾಘಾತಂ ನಿರ್ಜಿತೈರಾವತಾಹ ಗಜಾಹ. ಈ ಮದಗಜಗಳು, ತಾರಕಾಸುರನ ಮದಗಜಗಳು ಇಂದ್ರನ ಐರಾವತ ಮುಂತಾದಂತಹ ಆನೆ ಇವುಗಳ ಮೇಲೆ ಆಕ್ರಮಣ ಮಾಡ್ತಾ ಇತ್ತು. ಯಾಕಂದ್ರೆ ನಮ್ಮ ಅಧಿಕಾರ, ನಮ್ಮ ರಾಜ್ಯ ನಡೀತಾ ಇದೆ, ಈಗ ನಿಂದು ಮುಗೀತು ಕಾಲ, ಇಲ್ಲಿ ಇರ್ಬೇಡ ಹೋಗು, ಈ ರೀತಿಯ ಒಂದು ಅಧಿಕಾರವನ್ನ ಅದು ತೋರ್ತಾ ಇದೆ. ಇದು ಕೊನೆಯ ಮಾತು ಯಾರ್ದು? ಬೃಹಸ್ಪತಿ ದೇವತೆಗಳು. In 50th shloka it is so beautifully narrated, ironically and in a very subtle fashion. It is described that even the elephants belonging to Tarakasura started claiming their superiority over Airavata and other animals which belong to gods, so that the person who doesn't command respect should not stay in that place anymore. It is not at all acceptable. It is not at all in practice. पंचाशत्तमे श्लोके इदम् उपवर्णितं यत् तारकासुरस्य अधीने वर्तमानाः गजाः अपि स्व अधिकारं ऐरावतादि गजानां विषये दर्पञ्च प्रकटयितुं प्रारेभिरे. अयं गजः यद्यपि तारकासुरसम्बद्धः, तथापि तारकासुरस्य महिम्ना अन्यस्य ऐरावतस्य विषये स्वाधिकारं निवर्तयितुं प्रवर्तयामास. एवं सर्वे देवाः, देवसम्बद्धाः अन्ये अपि गजादयः तारकासुर अधीनाः वर्तन्ते. एवम् अस्माकं दुरवस्था इति अन्तिमः अयं श्लोकः बृहस्पतिना कथितः. ಕೊನೆಯಲ್ಲೊಮ್ಮೆ ಶ್ಲೋಕ ಓದ್ತೇನೆ. ತದೀಯಾಹ ತೋಯದೇಶು ಅದ್ಯ ಪುಷ್ಕರಾವರ್ತಕಾದಿಷು ಅಭ್ಯಸ್ಯಂತಿ ತಟಾಘಾತಂ ನಿರ್ಜಿತೈರಾವತಾ ಗಜಾಃ. ಇಲ್ಲಿಗೆ ಇವತ್ತಿನ ಚರ್ಚೆ ಮುಗಿದಿದೆ. ನಿಮ್ದೇನಾದ್ರೂ ಪ್ರಶ್ನೆ ಇದೆಯಾ? ಏನಿಲ್ಲ ಸರ್. ಸರ್, ಇಲ್ಲಿ ಪುಷ್ಕರ ಅಂತಂದ್ರೆ ಆ ಪುಷ್ಕರಣಿ, ಇವಾಗ ದೇವಸ್ಥಾನಗಳಲ್ಲಿ ಪುಷ್ಕರಣಿ ಅಂತ ಇರುತ್ತಲ್ಲ, ಆ ತರಾನು ಅರ್ಥ ಆಗುತ್ತಾ ಇಲ್ಲಿ? ಹಾ, ಅಂದ್ರೆ ಇಲ್ಲಿ ದೇವಲೋಕದಲ್ಲಿರುವಂತಹ ಈ ಪುಷ್ಕರಗಳು, ದೇವಲೋಕದಲ್ಲಿ ಕೊಳ ಮುಂತಾದಂತಹ ನೀರಿನ ತಾಣಗಳಿವೆ. ಅಲ್ಲಿ ಐರಾವತಗಳು ಇವೆಲ್ಲವೂ ತಮ್ಮ ಜಲಕ್ರೀಡೆಯಲ್ಲಿ ತೊಡಗ್ತಾ ಇದ್ವು ಅನ್ನುವಂತಹ ಉಲ್ಲೇಖ. ಈ ಜಲಕ್ರೀಡೆಯಲ್ಲಿ ತೊಡಗಿರುವಂತಹ ಐರಾವತಗಳ ಮೇಲೆ ತಾರಕಾಸುರನ ಮದಗಜಗಳು ತಮ್ಮ ಶಾಸನವನ್ನ ಮಾಡ್ತಾ ಇತ್ತು, ತಮ್ಮ ಅಧಿಕಾರ ದರ್ಪವನ್ನ ತೋರ್ತಾ ಇತ್ತು. ಸರಿ, ಹಾಗಾದ್ರೆ ನಾಳೆ ಮತ್ತೊಮ್ಮೆ ಸಿಗೋಣ. ಮಂಗಲ ಶ್ಲೋಕದಿಂದ ಮುಗಿಸ್ಕೊಳ್ಳೋಣ. ಅಸ್ತ್ಯುತ್ತರಸ್ಯಾಂ ದಿಶಿ ದೇವತಾತ್ಮ ಹಿಮಾಲಯೋ ನಾಮ ನಗಾಧಿರಾಜಃ ಪೂರ್ವಾಪರೌ ತೋಯನಿಧೀವಗಾಹ್ಯ ಸ್ಥಿತ ಪೃಥಿವ್ಯಾ ಇವ ಮಾನದಂಡಃ.
ಧನ್ಯವಾದ. ಧನ್ಯವಾದ. ಧನ್ಯವಾದ.